ನಮ್ಮೂರು 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 ನಮ್ಮೂರು. ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಮ್ಮೂರು. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿಯ ಹುನುಗನಹಳ್ಳಿ ಗ್ರಾಮದ ಶ್ರೀಯುತ ಚೇತನ್ ಎಚ್.ಎಸ್. ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್, ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ನನ್ನ ಹೆಸರು ಚೇತನ್ ಎಚ್.ಎಸ್. ನಮ್ಮ ತಂದೆ ಹೆಸರು ಶಿವಣ್ಣೇಗೌಡ, ಹುನುಗನಹಳ್ಳಿ. ಸರ್, ನಾವು ವ್ಯವಸಾಯ ಮಾಡೋದು, ಅಗ್ರಿಕಲ್ಚರು. ವ್ಯವಸಾಯ ಮಾಡ್ಕೊಂಡು ದೊಡ್ಡ ಕುಟುಂಬದಲ್ಲಿ ಬೆಳೆದಿರೋದು. ವ್ಯವಸಾಯ ಮಾಡ್ಕೊಂಡು ಒಂದು ಈಗ ಚಳ್ಳಮಲ್ಲಿಗೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ವಿವೇಕಾನಂದಲ್ಲೇ ಹಾಕಿದ್ದೀವಿ. ಒಟ್ಟಿಗೆ ಇದ್ದೀವಿ, ಊರಲ್ಲೇ ಅಪ್ಪ ಅಮ್ಮ ನೋಡ್ಕೊಂಡು ಇದ್ದೀವಿ ಸರ್. ಸರ್, ಮೊದಲನೇದಾಗಿ ತಮ್ಮ ಗ್ರಾಮದ ಒಂದು ಇತಿಹಾಸದ ಬಗ್ಗೆ, ತಮ್ಮ ಗ್ರಾಮಕ್ಕೆ ಹುನುಗನಹಳ್ಳಿ ಎಂಬ ಹೆಸರು ಏಕೆ ಬಂತು, ಹೇಗೆ ಬಂತು, ಅದ್ರ ಬಗ್ಗೆ ಹೇಳೋದಾದರೆ. ಸರ್, ನಮ್ಮ ಹುನುಗನಹಳ್ಳಿ ಗ್ರಾಮ ಸರ್, ಅಜ್ಜಿ ಹೇಳ್ತಿದ್ದು, ನಾವು ಚೀನ್ಯದಿಂದ ನಮ್ಮ ಒಬ್ಬರು ಬಂದು ಸೇರಿ ಇಲ್ಲಿ ಗುಡಿಸಲನ್ನ ಇದು ಮಾಡಿ ಇಬ್ಬರೇ ಗಂಡು ಮಕ್ಕಳು ಬಂದು ತೆಗೆದನ್ನ ವ್ಯವಸ್ಥೆ ಮಾಡಿ ಊರನ್ನ ಕಟ್ಟಿದ್ರು. ಮತ್ತೆ ಮಾಗಳು ಒಂದು 4-5 ಕಡೆಯಿಂದ ಬಂದು ಸೇರಿ ನಮ್ಮ ಊರು ಸ್ಥಾಪನೆ ಆಗಿರುತ್ತೆ. ಅದು ಇತ್ತೀಚೆಗೆ ಸರ್, ಅದು ಹಳೇ ಪುರಾತನದಿಂದ ಏನಿಲ್ಲ, ಸ್ಥಾಪನೆ ಆಗಿರೋದು ಹುನುಗನಹಳ್ಳಿ. ಈಗ ಸರ್ ಅದು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಮತ್ತು ನಮ್ಮ ಊರಿಗೆ ಜನಸಂಖ್ಯೆ ಏನಿದ್ರಿ 1,500 ಅಷ್ಟಿದೆ. ಈಗ 1,500 ಜನಸಂಖ್ಯೆ ಇದ್ದೀವಿ. ಆವಾಗ ಬಂದು ಸೇರಿದಾಗ ಅದು ಈಗಲೂ ಆ ಜಾಗ, ಸ್ಥಳ, ಅವ್ರು ಕಟ್ಟಿದ ಗೋಡೆ ಈಗಲೂ ಕೂಡ ಇದೆ ಸರ್ ನಮ್ಮ ಊರಲ್ಲಿ. ಅಂದ್ರೆ ಮೇಲುಕೋಟೆ ಹತ್ರ ಇರುವಂತಹ ಒಂದು, ಮೇಲುಕೋಟೆ ಹತ್ರ ಇರೋ ಚೀನ್ಯ ಎಂಬ ಒಂದು ಗ್ರಾಮದಿಂದ ತಾವು ಇಲ್ಲಿಗೆ ಬಂದು ಇಲ್ಲಿ ನೆಲೆಸಿರುವಂತದ್ದು. ಹೌದೌದು, ತಾತ ಮತ್ತೆ ಮುತ್ತಾತನ ಮುತ್ತಾತ ಕಾಲದಲ್ಲಿ ಸರ್ ಅದು. ಅದ್ ನೆಲೆಸಿ ಅವರು ಊರನ್ನ ಒಂದು ಇದು ಮಾಡಿ, ಮತ್ತೆ ಬಾಗೋಳು ಕಡೆಯಿಂದ ಒಂದು 5-6 ಊರಿಂದ ಬಂದು ಸೇರಿದ್ದಾರೆ ಇಲ್ಲಿ. ಸೇರಿ ಒಂದು ಊರು, ಹೊಸದಾಗದ ಒಂದು ಊರು ಸೃಷ್ಟಿ ಆಗಿದೆ ಸರ್. ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾದ್ರೆ. ಸರ್, ಅದ್ಭುತವಾದ ಸೌಂದರ್ಯ ನಮ್ಮ ಊರು. ಸುತ್ತಲೂ ಬೆಟ್ಟ ಸರ್. ಒಂದು ಉತ್ತರಕ್ಕೆ ಬಿಟ್ರೆ ಪಶ್ಚಿಮ, ಪೂರ್ವ, ದಕ್ಷಿಣ ಈ ಕಡೆ ಅಂದ್ರೆ ಬೆಟ್ಟ, ಸೊಗಸಾದ ಬೆಟ್ಟ ಸರ್. ಅವು ಚೆನ್ನಾಗಿದೆ. ಇಲ್ಲಿ ಏನಿದ್ರು ನೆಮ್ಮದಿಯಾದ ಒಂದು ಜೀವನ ಇದೆ ಸರ್. ನೆಮ್ಮದಿ, ಒಳ್ಳೆ ಉಸಿರಾಟ, ಗಾಳಿ. ಈ ಕಲ್ಲು ಅಂತ ಬರ್ತವೆ ಸರ್, ಕಲ್ಲಲ್ಲಿ ಅದು ಪರ್ವತ ಶ್ರೇಣಿ ಬೆಟ್ಟ ಹತ್ಬೇಕು ಕಲ್ಲು ಸಿಗಕ್ಕೆ. ನಮ್ಮ ಬೆಟ್ಟದ ಕಾಲ ಬುಡಲೆ ಕಲ್ಲು ಒಂದು ಬೆಳೀತವೆ. ಆ ಕಲ್ಲು ಬೆಳೆಯಕ್ಕೆ
ನೈಸರ್ಗಿಕ ಒಳ್ಳೆ ವಾತಾವರಣ ಇರಬೇಕು ಅಂತ ಕೇಳಿದ್ದೀವಿ. ಬಟ್ ನಮ್ಮಲ್ಲಿ ಆ ವಾತಾವರಣ ಚೆನ್ನಾಗಿರೋದ್ರಿಂದಾಗಿ ಒಳ್ಳೆ ಗಾಳಿ ವಾತಾವರಣ ಇದೆ, ಒಳ್ಳೆ ಪರಿಶುದ್ಧವಾದ ಭೂಮಿ ಇದೆ. ಸೌಂದರ್ಯದಲ್ಲಿ ನಮ್ಮೂರು ಚೆನ್ನಾಗಿದೆ ಸರ್. ನಮ್ಮ ಸೌಂದರ್ಯದಲ್ಲಿ ನಮ್ಮೂರು. ಮತ್ತು ಪುರಾತನ ಕಾಲದ ಸಿಂಗರಸ್ವಾಮಿ ಬೆಟ್ಟ, ರಾಮ ಲಕ್ಷ್ಮಣರು ಪೂಜೆ ಮಾಡಿ ಹೋಗಿರೋವಂಥ ಪುರಾತನ ಕಾಲದ ಬೆಟ್ಟ ಇದೆ. ಅಲ್ಲಿ ಸಿಂಗರಸ್ವಾಮಿ ಬೆಟ್ಟ ಇದೆ. ಒಂದು ಕೆಳಗಡೆ ಮಾದೇಶ್ವರನ ದೇವಸ್ಥಾನ ಇದೆ. ಶ್ರಾವಣದಲ್ಲಿ ಅದು ಚೆನ್ನಾಗಿ ವೈಭ್ರಮದಿಂದ ಚೆನ್ನಾಗಿ ನಡೆಯುತ್ತೆ. ಶ್ರಾವಣ ಇದರಲ್ಲಿ ಅದನ್ನು ಆಡು ಭಾಷೆಯಲ್ಲಿ ಸಿಂಗರಸ್ವಾಮಿ ಅಂತ ಕರಿತೀವಿ. ಅದಿರೋ ಹೆಸರು ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಅಂತ ಸರ್. ಅದು ಇರೋದು ಅದು ನಮ್ಮ ಇದರಲ್ಲಿ ವರಸಿಂಗ ಸ್ವಾಮಿ ಬೆಟ್ಟ ಅಂತ. ಏನಕ್ಕೆ ಬತ್ತು ಅಂತ ಕೇಳಿದಾಗ ನಮ್ಮ ಅಜ್ಜಿ ಹೇಳ್ತಿರು, ಅದು ಕೇಳ್ದಟ್ಲೆ ವರನ ಬೇಗ ತಥಾಸ್ತು ಅಂತ ಕೊಡ್ತಿತ್ತಂತೆ. ನಮ್ಮ ತಾತ ಅಜ್ಜಿ ಅವರು ಕೇಳ್ತಿದ್ರು, ನಾವು ಕತೆ ಕೇಳ್ತಿದ್ದಾವೆ. ನಿನ್ನ ಕಲ್ಲ ಏನು ಅಂತ ಅಂದ್ರೆ ಆ ಹೂವು ತಾನಕ್ಕೆ ತಾನೇ ಅವ್ರ ಕಾಲ ಹತ್ರಕ್ಕೆ ಬರೋಷ್ಟು ವರ ಅಂದ್ರೆ ಆಶೀರ್ವಾದ ಕೊಡ್ತಿತ್ತಂತೆ, ಇಡ್ತಿತ್ತಂತೆ ಆಗ. ಅದರಿಂದ ಅದು ಏನೇ ಕೇಳಿದ್ರು ನೆರವೇರ್ತಿತ್ತಂತೆ. ಅದಕ್ಕೆ ಎಲ್ಲ ವರಸಿಂಗಪ್ಪ ಅಂತ ನರಸಿಂಗಪ್ಪ ಅಂತ ಆಡು ಭಾಷೆಯಲ್ಲಿ ಎಲ್ಲ ವರಸಿಂಗಪ್ಪ ಸ್ವಾಮಿ ದೇವಸ್ಥಾನ ಅಂತ ಕರೆಯಲ್ಲ ಆರಂಭಿಸಿದ್ರು ಸರ್ ಅವರು. ವರವನ್ನ ಅತ್ಯಂತ ಬೇಗವಾಗಿ ಕೊಡ್ತಿದ್ದ ಕಾರಣ ಒಂದು ಹೆಸರು ವರಸಿಂಗ ಸ್ವಾಮಿ ಅಂತ ಹೆಸರು ಬಂತು ಅಂತ. ಹೌದು ಸರ್. ಸರ್, ಮುಂದಿನದಾಗಿ ಗ್ರಾಮದಲ್ಲಿ ಪ್ರಸ್ತುತ ಮೂಲಭೂತ ಸೌಕರ್ಯಗಳು ಯಾವ ರೀತಿ ದೊರಕ್ತಾ ಇದೆ, ಅದರ ನಿರ್ವಹಣೆ ಯಾವ ರೀತಿ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ನಮ್ಮ ಹಿಂದೆ ಸರ್ ಸಿಕ್ಕಾಪಟ್ಟೆ ಕುಡಿಯ ನೀರಿನ ಸಮಸ್ಯೆ ಇತ್ತು. ನೀರಿಗಾಗಿ ನಾವು ಸರ್ ಹೊಳೆಯಿಂದನೇ ಹುಡ್ಕ ಬರ್ತಾ ಇದ್ದೋ. ಆಗಿನ ಸರ್ ಎತ್ತು ಗಾಡಿ ಇರ್ತಿದ್ದೋ, ಸೈಕಲು, ಸ್ಕೂಟರು ಇದರಲ್ಲೆಲ್ಲ ನಮ್ಮ ನೀರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ. ಯಾಕಂದ್ರೆ ಬೆಟ್ಟದ ಮೇಲೆಗಡೆ ಇದ್ದದು ಸರ್. 3 ಕಿಲೋಮೀಟ್ರ್ ನಾವು ನಡೆದೇ ಕಿಲೋಮೀಟ್ರು ನೀರು ಚಾನಲ್ಲು, ಅದಿಲ್ಲ ಅಂದ್ರೆ 12 ಕಿಲೋಮೀಟ್ರ್ ಹೊಳೆಯಿಂದನೇ ತತ್ತಾ ಇದ್ದೋ. ಅನಿಲ್ ಚಿಕ್ಕಮಾಧವ್ ಅವರು ಅದನ್ನ ನೀರಿನ ವ್ಯವಸ್ಥೆಯನ್ನ ಹೊಳೆಯಿಂದನೇ ನಮಗೆ ಒಂದು ನೀರಿನ ಶುದ್ಧವಾದ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈಗೇನು ಸರ್ ನೀರಿನ ವ್ಯವಸ್ಥೆ ಯಾವುದೇ ತೊಂದರೆ ಇಲ್ಲ, ಚೆನ್ನಾಗಿ ನೀರಿನ ವ್ಯವಸ್ಥೆ ಇದೆ. ಮತ್ತು ಇನ್ನೊಂದು ಸಮಸ್ಯೆ ಅಂದರೆ ಸರ್, ನಮ್ಮಲ್ಲಿ 94 ಮಂಡಳ ಪಂಚಾಯಿತಿ ಆಗಿದ್ದಾಗ 2/1 ಜಮೀನನ್ನ ಜನಕ್ಕೆ ಸೈಟ್ ಹಂಚಿ ಮನೆಯನ್ನ ಕಟ್ಟಿದ್ದಾರೆ. ಅದು ಇನ್ನೂ ಗ್ರಾಮ ಠಾಣೆಗೆ ಸೇರಿಲ್ಲ ಸರ್. ಅದು ಇನ್ನೂ ಸೇರಿಲ್ಲ. ಅದು ಸಮಸ್ಯೆ ಏನಪ್ಪಾ ಅಂದ್ರೆ, ಈಗ ಯಾವುದೇ ಚರಂಡಿ ವ್ಯವಸ್ಥೆ ಆಗಲಿ, ರೋಡ್ನ ವ್ಯವಸ್ಥೆ ಆಗಲಿ, ಅದು ಆಗ್ತಾ ಇಲ್ಲ ಜನಗೆ. ಅದೊಂದು ಭಾರಿ ತೊಂದರೆ ಆಗ್ತದೆ ಸರ್. ಇದರಿಂದ ಏನಾದ್ರೂ ನಮ್ಮ ಜನ ಎಲ್ರಿಗೂ ವ್ಯವಸ್ಥೆ ಒಂದು ಡಿಸಿಯಿಂದ ಬರಬೇಕು ಅಂತ ಹೇಳ್ತಾರೆ, ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಅದೊಂದು ಸಮಸ್ಯೆ ಇದೆ ನಮ್ಮದು. ಗ್ರಾಮ ಪಂಚಾಯತಿಯಿಂದ ರಸ್ತೆ ಒಂದು ಆಗ್ತಾ ಇಲ್ಲ. ಅಂದರೆ ಹಿಂದಿನ ಕಾಲದಲ್ಲಿ ತಾವು ಕುಡಿಯೋ ನೀರಿಗೆ ಒಂದು ಚಾಲನಿಂದ ಆಗಿರ್ಬೋದು ಅಥವಾ ಹೊಳೆಯಿಂದ ಆಗಿರ್ಬೋದು ಸುಮಾರು 2-3 ಕಿಲೋಮೀಟರ್ಗಳು ನಡೆದು ಅಲ್ಲಿಂದ ನೀರನ್ನು ತಂದು ಬಳಸ್ಕೊಳ್ಳೋಂಥ ಪರಿಸ್ಥಿತಿ ಇತ್ತು. ಬಟ್ ಪ್ರಸ್ತುತ ಸಂದರ್ಭದಲ್ಲಿ ಕೆಲವೊಂದು ಜಲ್ ಜೀವನ್ ಮಿಷನ್ ಅಂತಹ ಯೋಜನೆಗಳಿಂದ ತಮಗೆ ಕುಡಿಯೋ ನೀರು ಅಲ್ಲೇ ಸಿಗ್ತಾ ಇದೆ. ಹೌದು ಸರ್. ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಸರ್, ತಮ್ಮ ಗ್ರಾಮದ ಒಂದು ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಕಸ ವಿಲೇವಾರಿ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈಗ ನಮ್ಮಲ್ಲಿ ಎಲ್ಲರೂ ವ್ಯವಸಾಯ ಮತ್ತು ಎಲ್ಲ ಇದಾವೆ ಸರ್. ಗ್ರಾಮ ನಿರ್ವಹಣೆ ಬಗ್ಗೆ ಅಂದರೆ ಈಗ ಎಲ್ಲವೂ ಹಸು ಕಟ್ಟಿದ್ದಾರೆ, ಇದಿದ್ದಾರೆ. ಅವರನ್ನೇ ಒಂದು ತಿಪ್ಪೆ ಗೊಬ್ಬರ ಅಂತ ಇದೆ, ಅವರೇ ಅಲ್ಲೇ ಹಾಕತ್ತಾರೆ. ಸ್ವಚ್ಛವಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಸರ್. ಗ್ರಾಮ ನಿರ್ವಹಣೆ ಬಗ್ಗೆ ಏನಿಲ್ಲ. ಅಂದರೆ ಒಳಚರಂಡಿ ವ್ಯವಸ್ಥೆ ಇಲ್ಲ, ಅದೊಂದು ಇಲ್ಲ. ಒಳಚರಂಡಿ ವ್ಯವಸ್ಥೆ ಇಲ್ಲ ಸರ್. ಅದು CC ರೋಡು ನಮ್ಮಲ್ಲಿ ಇನ್ನೂ ವ್ಯವಸ್ಥೆ ಆಗಿಲ್ಲ ಸರ್. ಅದು CC ರೋಡ್ಗಳು ಇನ್ನೂ ಆಗಿಲ್ಲ ಸರ್. ಜೊತೆಗೆ ಒಳಚರಂಡಿ ವ್ಯವಸ್ಥೆಗಳು ಸಹ ಇನ್ನೂ ತೊಂದರೆಗಳಿವೆ ಸರ್. ಅದರಿಂದ ನೈರ್ಮಲ್ಯ ವ್ಯವಸ್ಥೆ ಹದಗೆಡ್ತಾ ಇದೆ ಅನ್ನೋದು ತಮ್ಮ ಅಭಿಪ್ರಾಯ? ಹೌದು ಸರ್. ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವಂಥ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಅದ್ಯಾವ ರೀತಿಯಾಗಿದೆ ಅನ್ನೋದನ್ನ ಹೇಳೋದಾದ್ರೆ ಸರ್, ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ ಈಗ ನಮ್ಮ ಇಲ್ಲಿ 4 ಗಂಟೆ ಇದೆ ಅಷ್ಟೇ, 1ರಿಂದ 4 ಗಂಟೆ. ಇನ್ನದೆಲ್ಲ ಪಕ್ಕದ ಊರಿಗೆ ಹಳ್ಳಿಗೆ ನಡೆದೇ ಹೋಗ್ಬೇಕು ಸರ್. ಅದೊಂದು ಶಿಕ್ಷಣ ವ್ಯವಸ್ಥೆ. ನಮ್ಮ ಅಲ್ಲಿ ಎಲ್ಲರೂ ಒಂದು 100ಕ್ಕೆ 80 ಭಾಗ ಎಜುಕೇಟೆಡ್ ಸರ್. ಎಲ್ಲರೂ ಓದಿ ಚೆನ್ನಾಗಿ ಎಲ್ಲ ಥರದ ಕೆಲಸದಲ್ಲೂ ಇದ್ದಾರೆ, ಎಲ್ಲ ಹೊರಗಡೆ ಇದ್ದಾರೆ. ಇಲ್ಲಿ ಊರಲ್ಲೇ ಅರ್ಧ ಜನ ಇದ್ದಾರೆ, ಹೊರಗಡೆನೇ ಅರ್ಧ ಜನ ಇದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮೂರಲ್ಲೇನೋ ತೊಂದರೆ ಏನ ಸರ್, ಚೆನ್ನಾಗಿದೆ. ಆದರೆ ನಮ್ಮೂರಲ್ಲಿ ಗ್ರಂಥಾಲಯ ಬೇಕು. ಶಿಕ್ಷಣ ಇದರಿಂದಾಗಿ ಗ್ರಂಥಾಲಯ ಒಂದು ಬೇಕು. ಗ್ರಂಥಾಲಯದಲ್ಲಿ ಎಲ್ಲರೂ ಸ್ವಲ್ಪ ನಮಗೆ ಅವಶ್ಯಕತೆ ಇದೆ, ಗ್ರಂಥಾಲಯದ ಅವಶ್ಯಕತೆ. ಅಂದ್ರೆ ಗೃಹ ಮಹಿಳೆಯರಿಗೆ, ಮನೇಲಿ ಇರುವಂಥವ್ರಿಗೆ ಒಂದು ಗೃಹ ಒಂದು ಕೆಲಸ, ಒಂದು ಕೈಗಾರಿಕೆಗಳಂತೆಲ್ಲ ಸರ್, ಇವು
ಕೆಲಸ ಆ ವ್ಯವಸ್ಥೆನ ಮಾಡಿಕೊಡ್ಬೇಕು ಯಾವುದೇ ಸರ್ಕಾರ, ಇಲ್ಲಾಂದರೆ ಯಾವುದೇ ಕಂಪ್ನಿ ಆಗಲಿ ಊರಿಂದ. ಯಾಕಂದರೆ ಅವ್ರ ಶಿಕ್ಷಣ ಎಲ್ಲ ಚೆನ್ನಾಗಿದೆ, ಎಲ್ಲ ಇದಿದೆ, ಅದೊಂದು ವ್ಯವಸ್ಥೆ ಮಾಡಬೇಕು. ಅಂದರೆ ಮನೆಯಲ್ಲೇ ಇರುವಂತಹ ಮಹಿಳೆಯರಿಗೆ ಅದಕ್ಕೆ ಅನುಕೂಲವಾಗುವಂತಹ ಯಾವುದಾದ್ರೂ ಗೃಹೋಪಯೋಗಿ ಕೆಲಸಗಳಿಗೆ ಪ್ರೋತ್ಸಾಹಿಸಿ ಆ ರೀತಿಯ ಕೆಲಸಗಳನ್ನು ಮಾಡಬೇಕು. ಹೌದು ಸರ್. ಆರೋಗ್ಯ ವ್ಯವಸ್ಥೆ ಹೇಗಿದೆ ತಮ್ಮ ಗ್ರಾಮಗಳಲ್ಲಿ? ಆರೋಗ್ಯ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನಮ್ಮ 3 ಕಿಲೋಮೀಟ್ರ್ ಹೋದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಇವೆ, ತೊಂದರೆ ಏನಿಲ್ಲ ಸರ್. ಆರೋಗ್ಯ ವ್ಯವಸ್ಥೆ ಯಾಕಂದರೆ ಚೆನ್ನಾಗಿದೆ ಸರ್. ಈಗ ಆರೋಗ್ಯ ಏನೂ ಇದಿಲ್ಲ. ಏನು ತೊಂದರೆ ಅಂದರೆ ಸರ್, ಅದೇ ನಮ್ಮ ರೈತರು ಬೆಳೆದಂಥ ಬೆಳೆಗಳನ್ನು ಅದೊಂದು ತೊಂದರೆ. ಕಾಡಿನ ಅವಳಿ ಜಾಸ್ತಿ, ನಮ್ಮದು ಬೆಟ್ಟ ಗುಡ್ಡ ಇದರಿಂದ ಕಾಡಾನೆ ಜಾಸ್ತಿ, ಹಂದಿಗಳು ಜಾಸ್ತಿ, ಅವು ನಮಗೆ ಸ್ವಲ್ಪ ಸಖತ್ ತೊಂದರೆ ಸರ್. ಸಾರಿಗೆ ವ್ಯವಸ್ಥೆ ಯಾವ ರೀತಿಯಾಗಿದೆ? ರಸ್ತೆ ಮಾರ್ಗಗಳಾಗಿರ್ಬೋದು, ಸಾರಿಗೆಗಳಾಗಿರ್ಬೋದು, ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದರೆ? ಸಾರಿಗೆ ವ್ಯವಸ್ಥೆ ಸರ್ ನಮ್ಮಲ್ಲಿ ಅಷ್ಟೊಂದು ಏನು ಚೆನ್ನಾಗಿಲ್ಲ ಸರ್. ಸಾರಿಗೆ ಈಗ ಜಿಲ್ಲಾ ಪಂಚಾಯತಿಯಿಂದ ಅಡ್ಡಳ್ಳಿ ಉಣ್ಗಳಿ ರಸ್ತೆ ಮಾಡಿದರು. 6 ತಿಂಗಳಲ್ಲಿ ಅದು ಫುಲ್ಲು ಇದೇ ಆಗೋಯ್ತು, ಮಣ್ಣು ರೋಡ್ ಥರನೇ ಆಗೋಯ್ತು. ಬಸ್ಸೇ ನಮ್ಮ ಸಾರಿಗೆವೇ ಬರದಂಗೆ ನಿಲ್ಲಿಸ್ಬಿಟ್ಟಿದ್ರು. ರೋಡ್ ಚೆನ್ನಾಗಿಲ್ಲ ಅನ್ನೋ ದೃಷ್ಟಕ್ಕೆ ಮಕ್ಕಳಿಗೆ ಭಾರಿ ತೊಂದರೆ ಆಯಿತು. ಎಜುಕೇಷನ್ಗೆ, ಟೈಮಿಂಗ್ಸ್ಗೆ, ಕಾಲೇಜು ಸ್ಕೂಲ್ಗೆ ಹೋಗೋಕ್ಕೆ. ಆಮೇಲೆ ಮತ್ತೆ ಮಾತಾಡಿ ಅವರು ಮಣ್ಣನ್ನು ಹೊಡಿಸಿದ್ರು, ಆದ್ರೂ ಈಗಲೂ ಅಷ್ಟೇನು ಚೆನ್ನಾಗಿಲ್ಲ ಸಾರಿಗೆ ವ್ಯವಸ್ಥೆ ಒಂದು. ನಮ್ಮದೇ ಸರ್ ಈಗ ನಮ್ಮ ಚಿಕ್ಕಬೆಟ್ಟ ಮೇನ್ ರೋಡು ದೇವಸ್ಥಾನಕ್ಕೆ ಹೋಗ್ತಾ ರೋಡು ಅದೇ ಮುಖಾಂತರ ಹೋಗ್ಬೇಕಾದ್ರಿಂದ ಗುಂಡಿಗಳು ಜಾಸ್ತಿ ಆಗಿವೆ. ಅದೊಂದು ನಮ್ಮದು ರೋಡ್ದು ಒಂದು ವ್ಯವಸ್ಥೆ ಆಗಬೇಕು ಇವಾಗ ಸದ್ಯದಲ್ಲಿ. ರೋಡ್ಗಳು ತುಂಬಾ ಹದಗೆಟ್ಟಿದೆ, ರೋಡ್ಗಳ ವ್ಯವಸ್ಥೆ ಆಗಬೇಕು, ಆದಷ್ಟು ಬೇಗ ಆಗಬೇಕು. ಹೌದು ಸರ್, ಬೇಗ ಆಗಬೇಕು. ರಸ್ತೆ ಸರಿ ಇಲ್ಲ ಸರ್. ಈಗ ಊರಿಗೆ ಬರೋಂಥ ಯಾವುದೇ ಜನಾಂಗ ಅಲ್ಲಿ ಹಿಂದೇಟ್ ಮಾಡ್ತಾ ಇದ್ದಾರೆ. ನಮ್ಮದು ವೆಹಿಕಲನ್ನು ಓದಿಸೋಕ್ಕಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಅವರು ನನ್ನ ಊರಿಂದ ಓಡೋದಂತೆ ಅಲ್ಲೇ ಅವ್ರಿಗೆ ರೂಮ್ ಮಾಡ್ಕೊಂಡು ಓದಿಸೋದು ಪ್ರತಿಯೊಬ್ಬರು ಜನರಿಗೆ, ಸಾಮಾನ್ಯ ಜನರಿಗೆ ಕಷ್ಟ. ಈಗ ಒಂದು ರೂಮ್ ಮಾಡ್ಕೊಂಡು ಓದಬೇಕು, ಫೆಸಿಲಿಟಿ ಕೊಡೋಕೆ ಅಲ್ಲಿ ಇಲ್ಲಿ ಆರ್ಥಿಕತೆ ನಮ್ಮ ಅಷ್ಟೇನು ಬೆಳೆದಿಲ್ಲ. ನಮ್ಮ ರೈತರದು ಆರ್ಥಿಕತೆ ಅಷ್ಟಲ್ಲೇ ಸರ್, ವರ್ಷಕ್ಕೆ ಅಷ್ಟೇನು ಬೆಳೆದಿರಲ್ಲ. ಅವು ಓದ್ಸೋಕ್ಕೆ ಭಾರಿ ತೊಂದರೆ ಆಗಿ ಎಜುಕೇಷನ್ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ಇದೆ. ಸುಮಾರು ಹುಡುಗರು ನಿಲ್ಲಿಸ್ಬಿಟ್ಟೆ ಇದ್ದಾರೆ. ಅದರಿಂದ ನಮ್ಮ ಸಾರಿಗೆ ವ್ಯವಸ್ಥೆ, ರೋಡಿನ ವ್ಯವಸ್ಥೆ ಸರಿಯಾದರೆ ಸಾರಿಗೆ ವ್ಯವಸ್ಥೆ ಚೆನ್ನಾಗಾಗುತ್ತೆ. ಅದರಿಂದ ಎಜುಕೇಷನ್ಗಾದರೂ ಸಹ ಆಮೇಲೆ ನಮ್ಮ ಈ ಊರಲ್ಲಿರೋ ಗರ್ಭಿಣಿ ಸ್ತ್ರೀಯರಾಗಲಿ ಕರ್ಕೋಗೋದು ಬಹಳ ಕಷ್ಟ ಆಗುತ್ತೆ. ಏನೇ ಆದರೂ ಸೂಕ್ಷ್ಮ ಕರ್ಕೋಬೇಕು ಅವ್ರನ್ನ ಅದನ್ನು ಕರ್ಕೋಗೋದು ಬಹಳ ಸೂಕ್ಷ್ಮ. ಅದೊಂದು ಭಯ ಆಗುತ್ತೆ ನಮಗೆ. ವಯಸ್ಸಾದವ್ರು ಅಷ್ಟೇ ಸರ್, ಮಿಸ್ಸಾಗಿ ನಾವು ಈಗ ಏನೋ ದಯೆಯಿಂದ ಬೈಕಲ್ಲಿ ಕರ್ಕೋಯ್ತೀನಿ ಅಂದ್ರೂ ಭಯ ಸರ್. ಯಾಕಂದ್ರೆ ಗುಂಡಿ ಇದ್ದು ಮಿಸ್ಸಾಗಿ ಏನಾರು ಬಿದ್ದರೆ ಅದು ತೊಂದರೆ ಆಗ್ತದೆ. ಆದರೂ ನಮಗೂ ಭಯ ಆಗ್ತಾ ಇದೆ. ಎಷ್ಟೋ ಕೇಸು ಸಹ ಬೇರೆ ಕಡೆ ಕೇಳಿರೋ ಪ್ರಕಾರ ಪಾಪ ಅವರೇ ಕರ್ಕೋಗ್ತಿರೋರೆ ಕಟ್ಕೊಡಂಗೆ ಆಗಿದೆ. ಯಾಕಂದ್ರೆ ಹಿಂಗೆ ಕರ್ಕೋಗ್ತಿದ್ದೆ ಬಿದ್ದು ಕಟ್ಕೊಟ್ಟಿದ್ದಾರೆ. ಅದರಿಂದ ವ್ಯವಸ್ಥೆ, ಒಂದು ರೋಡು ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ರೆ ನಾವು ಊರು ಕೂಡ ಅಭಿವೃದ್ಧಿ ಆಗುತ್ತೆ. ಅತಿ ಶೀಘ್ರವಾಗಿ ತಮಗೆ ರೋಡಿನ ವ್ಯವಸ್ಥೆಗಳು ಹೌದು ಸರ್, ಅತಿ ಶೀಘ್ರವಾಗಿ ಆಗಬೇಕು ಸರ್. ಮತ್ತೆ ನಮ್ಮ ಈ ಇನ್ನೊಂದು ಕೆರೆ ನಮ್ಮಲ್ಲಿ ಕೆರೆ ಅಂತ ಕಟ್ಟಿದ್ರು 91-97ರಲ್ಲಿ. ಅದು 2000 ಇಸ್ವಿದಲ್ಲಿ ಸ್ಥಾಪನೆ ಮಾಡಿದ್ರು. ಅರ್ಧ ಅಭಿವೃದ್ಧಿ ಮಾಡಿಬಿಟ್ರು. ಈಗ ಅಲ್ಲಿಂದ ನಮ್ಮ ರೈತರು ಸಾರಿಗೆ ವ್ಯವಸ್ಥೆ ಇಲ್ಲ, ಅದಕ್ಕೆ ರೋಡಿನ ವ್ಯವಸ್ಥೆನೇ ಮಾಡಿಲ್ಲ. ಮಳೆ ಊದ್ರೇ ಯಾವುದೇ ತರಕಾರಿ ಬೆಳೆದ್ರೆ ಏನೇ ಒಂದು ಗಾಡಿನೂ ಕೂಡ ಹೋಗೋಕ್ಕಾಗಲ್ಲ. ಆ ಪರಿಸ್ಥಿತಿ ಉತ್ಕೊಂಡು ಎಲ್ಲ ಇದಾಗಿ ಸಿಕ್ಕಾಪಟ್ಟೆ ತೊಂದರೆದಲ್ಲಿ ಇದ್ದಾರೆ. ಅದು ಮಾತ್ರ ಜಮೀನು ಇದು ಬೆಳೆ ನಾವು ಹೇಳಿದ ಬೆಳೆನ ಅವ್ರು ಹೇಳಿದ ಟೈಮಿಗೆ ತಕ್ಕೊಡಕ್ಕೆ ಆಯ್ತಿಲ್ಲ. ಒಂದು 2-3 ದಿನ ಲೇಟ್ ಆಗುತ್ತೆ. ಇದರಿಂದಾಗಿ ನಮ್ಮ ಕೆರೆ ಒಂದು 26 ಎಕರೆ ಒಟ್ಟು ವಿಸ್ತೀರ್ಣ ಕೆರೆ, ಅದು ಅರ್ಧ ಕಾಮಗಾರಿ ನಿಂತಿದೆ ನಮ್ಮದು. ಆಮೇಲೆ ಅದಕ್ಕೆ ನೀರಾವರಿನ ಲಿಫ್ಟಿಗೇಷನ್ ಮಾಡಿಕೊಡ್ಬೇಕು ನಮ್ಮ ಕೆರೆಗೆ ಸರ್. ಅದು ಸುಮಾರು ಎಕರೆ ನೀರಾವರಿ ಆಗುತ್ತೆ. ಅದರಿಂದ ಕೆರೆಯಿಂದ ಸುಮಾರು 300 ಎಕರೆಷ್ಟು ನೀರಾವರಿ ಆಗುತ್ತೆ. ಅದು ಅರ್ಧದಲ್ಲೇ ಪೆಂಡಿಂಗ್ ಬಿಟ್ಬಿಟ್ಟಿದ್ದಾರೆ ಸರ್. ಅದು ನೀರಾವರಿ ವ್ಯವಸ್ಥೆಯನ್ನ ಕೆರೆಗೆ ತಲುಪಿಸ್ಕೊಟ್ರೆ 300 ಎಕರೆ ಆಗುವಷ್ಟು ಜಮೀನನ್ನ ಮಾಡಬಹುದು. ಹೌದು ಸರ್, ಅದರಿಂದ ಜೀವನ ನಿರ್ವಹಣೆ ತುಂಬಾ ಅನುಕೂಲವಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಹೌದು ಸರ್.
ಸರ್ 91-92ರಲ್ಲಿ ನಮ್ಮ ಕೆರೆಗೆ ದೇವೇಗೌಡರು ಬಂದು ಗುದ್ಲಿ ಪೂಜೆ ಮಾಡಿ ನಿಲ್ಲಿಸಿದ್ರು. ಅದು 2002ನೇ ಇಸ್ವಿಯಲ್ಲಿ ಪುನಶ್ಚೇತನಗೊಳಿಸಿದ್ರು ಕೆರೆಯನ್ನು. ಪುನಶ್ಚೇತನಗೊಳಿಸ್ಬಿಟ್ಟು ಅಷ್ಟೇ ಒಂದು ಎಲ್ಲ ಅರ್ಧ ಕೆಲಸ ಮುಗಿಸಿ ಹೊರಟುಬಿಟ್ರು. ಅದನ್ನೇನಾಯ್ತು, ಏತ ನೀರಾವರಿ ಅಂದರೆ ನೀರಿನ ಲಿಫ್ಟಿಗೇಷನ್ ಒಂದು ಮಾಡಬೇಕಾಗಿತ್ತು. ಮತ್ತೆ ರೋಡ್ ಎಲ್ಲ ಅರ್ಧ ಮಾಡಿಬಿಟ್ರು, ಇನ್ನರ್ಧ ಮಾಡಿಲ್ಲ. ರೋಡಿನ ವ್ಯವಸ್ಥೆನೇ ಸರಿಯಾಗಿಲ್ಲ. ಈಗ ಮಳೆ ಹೋದರೆ ನಮ್ಮ ಆ ಸೈಡು ಏನೇ ಆದ್ರೂ ಒಂದು ಈ ಬೆಳೆದ ನಮ್ಮ ರೈತ ಏನೇ ಬೆಳೆದ ತರಕಾರಿ ಇವನ್ನ ತರಲು ಸಾಗಿಸಲು ಸಾಧ್ಯ ಆಯ್ತಾ ಇಲ್ಲ ಸರ್. ಈಗ ಅದು ಫುಲ್ ಅದು ಏನು ಮಾಡಿಲ್ಲ ಅವರು, ಆಗ ಮಾಡಿರಲ್ಲ ಏನು, ಅವರು ಮಣ್ಣು ಹೊಡಿಸಕ್ ಮಾಡಿರಲ್ಲ, ರೋಡ್ ಅಷ್ಟೇ ಸರ್. ಅದು ರೋಡ್ ಅಂತಾನೆ ಮಾಡಿಲ್ಲ. ಕೆಲಸ ಮಾಡ್ಬೇಕಾದ್ರೆ ಅವ್ರ ಲಾರಿಗಿರಿ ಹೋಗಿ ಮಾಡಿದ್ರಲ್ಲ ರೋಡು ಅಷ್ಟೇ, ರೋಡ್ನ ವ್ಯವಸ್ಥೆ ಮಾಡಿಲ್ಲ. ಕಾವಲಿ ವ್ಯವಸ್ಥೆ ಮಾಡಿದ್ರು, ಅದಕ್ಕೂ ಅಷ್ಟೇ ಕಾವಲಿ ವ್ಯವಸ್ಥೆ, ರೋಡು ಅಂತ ವ್ಯವಸ್ಥೆ ಮಾಡಿಲ್ಲ. ಅವರು ಮಣ್ಣನ್ನು ಕಿತ್ತದ ಮಟ್ಟ ಮಾಡ್ಕೊ ಹೋದ್ರ ಹೊರತು ಮಣ್ಣು ವ್ಯವಸ್ಥೆ ಮಾಡಿಲ್ಲ. ಅದೊಂದು ಭಾರಿ ತೊಂದರೆ ಆಗಿದೆ ನಮಗಾಗಿ. ಅದೊಂದು ನಮಗೆ ಕೆರೆ ಒಟ್ಟು ವಿಸ್ತೀರ್ಣ 26 ಎಕರೆ 22 ಗುಂಟೆ. 26 ಎಕರೆ 22 ಗುಂಟೆ ವಿಸ್ತೀರ್ಣದಲ್ಲಿ ಕೆರೆ ಇದೆ. ಅದನ್ನ ನಮ್ಗೆ ಪುನಶ್ಚೇತನಗೊಳಿಸ್ಕೊಡ್ಬೇಕು. ಪುನಶ್ಚೇತನಗೊಳಿಸಿ ಕೆರೆಯನ್ನ ಒಂದು ಅಭಿವೃದ್ಧಿ ಮಾಡಿಕೊಟ್ಟು ತಾವು ಹೇಳ್ದಂಗೆನೆ ಸುಮಾರು 300ರಿಂದ 400 ಎಕರೆಯಷ್ಟು ಜಮೀನುಗಳು ಆಗುತ್ತೆ. ಆ ಒಂದು ನೀರಾವರಿ ವ್ಯವಸ್ಥೆಯ ಮೇಲೆ ಅದನ್ನ ಅವಲಂಬಿತವಾಗಿರುವಂತಹ ರೈತಾಪಿ ವರ್ಗದವರು ಬದುಕಬಹುದು ಅನ್ನೋದು ತಮ್ಮ ಬದುಕಬಹುದು ಸರ್. ರೈತರ ಅಭಿವೃದ್ಧಿ ಬಂದ್ರೆ ಯಾವುದೇ ದೇಶದ ಅಭಿವೃದ್ಧಿ ಆದಂಗೆ. ಹೌದು. ಈಗ ರೈತ ಬೆಳೆದು ನಾವು ಒಬ್ಬನೇ ಮಡಿಕೊಳ್ಳಲ್ಲ ಸರ್, ಸಾವಿರಾರು ಜನಕ್ಕೆ ಅದು ಉಪಯೋಗ ಆಗುತ್ತೆ. ಒಂದು ಒಂದು ಮನುಷ್ಯನಿಗೆ ಆಹಾರದಿಂದ ಹಿಡಿದು, ಕೋಳಿಯಿಂದ ಹಿಡಿದು, ಸಸ್ಯ ಯಾವುದೇ ಪ್ರಾಣಿ ಪಕ್ಷಿಯಿಂದ ಕೂಡ ರೈತನ ಬೆಳೆದ ಆಹಾರನೇ ತೆಗೆದು ಕೊಡಲೇಬೇಕು. ಅದರಿಂದಾಗಿ ರೈತ ಒಬ್ಬನ ಉದ್ಧಾರ ಮಾಡಿದ್ರೆ ದೇಶಕ್ಕೆ ಸಮೃದ್ಧಿ ಅನ್ನೋದು ಸಿಕ್ಕೇ ಸಿಗುತ್ತೆ ಸರ್. ರೈತರಿಗೋಸ್ಕರ ಇದನ್ನ ಮಾಡಿಕೊಡ್ಬೇಕು. ಖಂಡಿತವಾಗಿಯೂ ಸರ್. ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸಾಕ್ಷರತೆ ಪ್ರಮಾಣ ಸರ್, ನಮ್ಮ ತಾತ ನಮ್ಮ ಅಜ್ಜಿ ಆ ಕಾಲದಲ್ಲೇ ಸಹ ಒಂದು 50% ಇತ್ತು. 50 ಭಾಗ. ಆಮೇಲೆ ಸರ್ ಇವಾಗ ಒಂದು 80 ಭಾಗ ಇದೆ. ಮತ್ತೆ ನಮ್ಮ ಊರಿನಲ್ಲಿ ವೈಶಿಷ್ಟ್ಯತೆ ಏನಂದ್ರೆ ಒಬ್ಬರು ಮನೆಯವರು ಕೂಡ ಯಾವುದೇ ಜಾಬಲ್ಲಿ ಕೆಲಸದಲ್ಲಿದ್ದಾರೆ. ಯಾರು ಕೂಡ ಒಂದು ಉನ್ನತವಾಗಿ ಬೆಳೆದು ಊರಿನ ಅರ್ಧ ಭಾಗ ಮೈಸೂರಲ್ಲೇ ಇದ್ದಾರೆ ಸರ್. ಎಲ್ಲ ಒಂದು ಮನೆ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಉನ್ನತವಾಗಿ ಬೆಳೆದಿದ್ದಾರೆ. ಅವೆಲ್ಲ ಅವರೆಲ್ಲ ಮೈಸೂರಲ್ಲಿ ಇದ್ದಾರೆ. ನಮ್ಮ ಆಸೆ ಏನು ಗೊತ್ತಾ, ಯಾರು ಮೈಸೂರಿಗೆ ಹೋಗಿದ್ದಾರೆ ಆ ಪ್ರತಿಯೊಬ್ಬರು ಬನ್ನಿ ಊರಿಗೆ ಬಂದು ಊರಲ್ಲಿ ಒಂದು ಮನೆ ಕಟ್ಕೊಂಡು ಊರಿನ ಸೌಂದರ್ಯನ ಹೆಚ್ಚಿಸಿ. ಹೌದು. ಯಾಕಂದ್ರೆ ಕೊರೋನಾ ಟೈಮಲ್ಲಿ ಆದ ಒಂದು ವ್ಯವಸ್ಥೆ ನೋಡಿದಾಗ ನಮಗೆ ಕೊರೋನಾ ಏನು ಅನಿಸ್ಲಿಲ್ಲ. ಕೊರೋನಾ ನಮ್ಗೆ ಕೊರೋನಾ ಏನು ಕೆಲಸ ಮಾಡ್ತಿದ್ದೋ ನಮ್ಗೆ ಕೊರೋನಾ ಅಂತ ಯಾರು ಲಾಕ್ಡೌನ್ ಮಾಡ್ರ ಹಿಂಸೆ ನಮ್ಗೆ ಯಾವುದು ಏನು ಅನಿಸ್ಲಿಲ್ಲ. ನಮ್ಗೆ ರೆಸ್ಟೇ ಅನ್ನೋದೇ ಇರಲಿಲ್ಲ. ಯಾಕಂದ್ರೆ ಊರಲ್ಲಿ ಕೆಲಸ ದಿನನಿತ್ಯ ಏನು ನಡೀತಿತ್ತು ಕಾರ್ಯಕ್ರಮ, ಸೇಮ್ ದಿನನಿತ್ಯ ಕಾರ್ಯಕ್ರಮ ನಡೀತಾನೆ ಇತ್ತು. ಏನಪ್ಪ ಸರ್ಕಾರಿ ಸವಲತ್ತು ಸರ್ಕಾರಿ ಇವುಗಳಿಗೆ ಹೋಗಲು ಆಯ್ತಿರ್ಲಿಲ್ಲ. ಅಷ್ಟೊಂದು ಬಿಟ್ರೆ ನಾವು ಊರಲ್ಲೇ ಮಾಮೂಲಿ ಎಲ್ಲ ಥರನೂ ಚೆನ್ನಾಗಿ ಓಡಾಡ್ಕೊಂಡು ನಮ್ಮ ವ್ಯವಸಾಯ ರೈತರ ಯಾವುದೇ ನಮ್ಮ ಊರು ಅಂತ ಪ್ರತಿಯೊಂದು ಹಳ್ಳಿನೂ ಕೂಡ ಅವ್ರು ನಮಗೆ ಸಮಸ್ಯೆ ಏನಂತೂ ಬಗೆಹರಿಲ್ಲ. ಅದೇ ರೀತಿ ಹಳ್ಳಿನ ಅಭಿವೃದ್ಧಿಗೊಳಿಸಬೇಕು. ಪ್ರತಿಯೊಬ್ಬರು ಹೋದವರು ಮತ್ತೆ ಬಂದು ನಮ್ಮ ಊರಿನ ಅಭಿವೃದ್ಧಿ ಮಾಡಿದೆ ಆಗ ಊರು ನೋಡೋಕ್ಕೂ ಚೆನ್ನಾಗಿದೆ. ಯಾಕಂದ್ರೆ ಎಷ್ಟೋ ಈಗ ಇರೋದು ನಮ್ಮೂರು ಹಳೆ ಮನೆಗಳೇ ಜಾಸ್ತಿ ಇವೆ, ಹಿಂದಿನ ಕಾಲದಲ್ಲಿ ಕಟ್ಟಿರೋ ಮನೆಗಳೇ ಜಾಸ್ತಿ ಇವೆ. ಅದರಿಂದ ಸರ್ಕಾರನೂ ಕೂಡ ನಮ್ಮ ಇವರಿಗೆ ಒಂದು ಮನೆ ಸವಲತ್ತನ್ನ ಕೊಡಬೇಕು. ಇವಾಗ ಕೂಡ ಸವಲತ್ತು ಸಾಲಲ್ಲ ಸರ್. ಈಗ 1 ವಾರ 2 ಲಕ್ಷ ಈಗಿನ ಬಜೆಟ್ಗೆ ಅದು ದುಡ್ಡಲ್ಲ, ಕಮ್ಮಿ ಸರ್. ಈಗಲೇ ಬಜೆಟ್ಗೆ 1 ರೂಮ್ ಕಟ್ಬೋದು ಸರ್ ಅವ್ರು ಕೊಡೋ ದುಡ್ಡಿಗೆ ಅಷ್ಟೇ. ಇಲ್ಲ ಅಂದ್ರೆ ಮನೆನೇ ಕಟ್ಟಿ ಅಂತ ಕೊಟ್ಬಿಡ್ಬೇಕು ಅವ್ರಿಗೆ. ಈಗ ಸರ್ಕಾರನೇ ಈಗ ತಮಿಳ್ನಾಡಲ್ಲಿ ನೋಡಿ ಸರ್, ಸರ್ಕಾರನೇ ಕಟ್ಟಿ ಕೊಡುತ್ತೆ. ಅದೇ ರೀತಿ ನಮಗೂ ಕೂಡ ಕಟ್ಟಿ ಕೊಟ್ಬಿಟ್ರೆ ನಮಗೂ ನೆಮ್ಮದಿ, ಇರೋ ಜನಗಳಿಗೆ ನೆಮ್ಮದಿ ಆಗುತ್ತೆ. ಕೊಡೋದೇ ದುಡ್ಡು ಕಮ್ಮಿ. ರೈತರು ಬೆಳೆದ ಇದಕ್ಕೂ ಇದಿಲ್ಲ. ಅದರಿಂದಾಗಿ ಸರ್ಕಾರನೂ ಕೂಡ ಒಂಚೂರು ವ್ಯವಸ್ಥೆನ ಆದಷ್ಟು ಮನೆ ಕಟ್ಟೋದ ಇದನ್ನ ಹೆಚ್ಚಿಸಬೇಕು ಸರ್.
ಮುಂದಿನದಾಗಿ JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ, ಜನರಿಗೆ ಅದರಿಂದ ಶುದ್ಧ ಕುಡಿಯುವ ನೀರು ದೊರಕ್ತಾ ಇದೆಯಾ, ಅದ್ರ ಬಗ್ಗೆ ತಿಳಿಸೋದು? ಇಲ್ಲ ಸರ್, 100% ಪ್ರತಿ ನಮ್ಮ ಗ್ರಾಮದಲ್ಲೇ ಬೇಗ ಆಗುತ್ತೆ ಸರ್. ಸುತ್ತಮುತ್ತಲಿಗೆ ನಮ್ಮ ಗ್ರಾಮದಲ್ಲಿ ಆಯಿತು, ಕುಡಿಯೋ ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಅದು ಮೇಂಟೆನೆನ್ಸು ಚೆನ್ನಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ನೀರಿನ ವ್ಯವಸ್ಥೆ ಏನಿಲ್ಲ ಸರ್, ತೊಂದರೆ ಏನಿಲ್ಲ. ಹಿಂದೆ ನಾವು ಕಣ್ಮಟ್ಟಿಗೆ ನಾನೇ ಗಾಡಿ ಕಟ್ಕೊಂಡು ಓಡ್ತಾ ಇದ್ದೆ. ಆಗ ಸರ್ ಪಿಪೈ ಗಾಡಿ ಅಂತ ಮರದಲ್ಲೇ ಮಾಡಿಸ್ಕೊತಿದ್ದೋ. ಆಗ ಟ್ಯಾಂಕರ್ ಏನು ಇರಲಿಲ್ಲ, ಪ್ಲಾಸ್ಟಿಕ್ ಇರಲಿಲ್ಲ, ಗಾಡಿಲೇ ಹುಡ್ಕೊಂಡು ಗಾಡಿಲೇ ಬರ್ತಾ ಇದ್ದೋ. ಈಗ ಇವತ್ತು ನೋಡಿದ್ರೆ ಏನು ಆ ಥರ ತೊಂದರೆ ಇಲ್ಲ ಸರ್. ನೀರಿನ ವ್ಯವಸ್ಥೆಗೆ ಏನೂ ತೊಂದರೆ ಇಲ್ಲ ಸರ್. ನೀರು ಚೆನ್ನಾಗಿದೆ, ಒಟ್ಟಿನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ನಮಗೆ ನೀರು ನೀರಿನ ವ್ಯವಸ್ಥೆ ಆಗಲಿ, ಯಾವುದೇ ಥರದ ಕಲ್ಮಸ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ತೊಂದರೆ ಯಾವುದೇ ಇಲ್ಲ ಸರ್. ಅದರಿಂದಾಗಿ ಒಟ್ಟಿನಲ್ಲಿ ಶುದ್ಧ ಕುಡಿಯುವಂತಹ ನೀರು ಸಿಗ್ತಾ ಇದೆ ಸರ್, ಸಿಗ್ತಾ ಇದೆ. ಮುಂದಿನದಾಗಿ ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್ ಅದು ಏನಂದರೆ ನಮ್ಮಲ್ಲಿ ಆದಷ್ಟು ಸವಲತ್ತು ಭಾರಿ ಕಮ್ಮಿ. ಪಂಚಾಯತಿಗಳಿಂದ ಸಿಗ್ತಿರೋ ಸವಲತ್ತುಗಳು ಭಾರಿ ಕಮ್ಮಿ ಆಗಿಬಿಟ್ಟಿವೆ. ಅದಾಡೋ ರಸ್ತೆ, ಈಗ ಯಾವುದೇ ಆಗಲಿ ಜಮೀನ ರಸ್ತೆಗಳನ್ನ ಯಾವುದು ಮಾಡಿಲ್ಲ, ಮಾಡಿಕೊಡ್ತಾನೂ ಇಲ್ಲ ಸರ್. ಅದು ಕೇಳಿ ನಮಗೂ ಅಪ್ಲಿಕೇಶನ್ ಹಾಕಿದ್ದೀವಿ, ಆದರೂ ಕೂಡ ನಡೀತಾ ಇಲ್ಲ. ಭಾರಿ ಸಮಸ್ಯೆ ಇದೆ ಸರ್. ಅದರೊಂದು ಮಾತ್ರ ನಮ್ಮ ಹೊಲ ನಮ್ಮ ದಾರಿ ಅನ್ನೋ ಇದಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ, ಮಾಡ್ತಾನೆ ಇಲ್ಲ. ಹೇಳಿದೀವಿ, ಆದ್ರೂ ಸ್ಪಂದನೆ ಕಮ್ಮಿ, ಭಾರಿ ತೊಂದರೆ ಆಗ್ತಾ ಇದೆ ಅದರಿಂದ. ದನ ಕೊಟ್ಗಡೆ ಸರ್ ನಮ್ಮ ಆದಷ್ಟು ಮನೆಗಳು ಹೇಳ್ದಲ್ಲ ಸರ್, ಮನೆಗಳು ಕಮ್ಮಿ ರೇಟಿಗೆ ಬರಲಾಗಿ ಆದಷ್ಟು ಕಟ್ಟೋದೇ ಕಮ್ಮಿ ಆಗ್ಬಿಟ್ಟಿದ್ದಾರೆ, ಕಮ್ಮಿ ಆಗಿದ್ದಾರೆ. ಸೊ ಮನೆಗಳು ಕೊಟ್ಟಿಗೆಗಳು ನಡೀತಾ ಇದೆ ಸರ್. ಕೊಟ್ಟಿಗೆಗಳ ತೊಂದರೆ ಏನಿಲ್ಲ, ಗ್ರಾಮ ಪಂಚಾಯತಿಯಿಂದ ಕೊಟ್ಟಿಗೆಗಳು ಆಗ್ತಾ ಇದ್ದಾವೆ. ಮನೆಗಳದ್ದು ಸರ್ ಮನೆ ಇನ್ನು ಅಮೌಂಟ್ ಕಮ್ಮಿ, ಸರ್ಕಾರ ಸವಲತ್ತು ಅಮೌಂಟ್ ಕಮ್ಮಿ, ಅದರಿಂದ ಮನೆ ಅಷ್ಟಲ್ಲೇ ಸರ್, ಮನೆ ಏನೋ ಇದಾಗ್ತಾ ಇರಲಿಲ್ಲ. ನಮ್ಮಲ್ಲಿ ಈಗ ಹೈನುಗಾರಿಕೆನ ಜಾಸ್ತಿ ನಮ್ಮ ಜನ ಒತ್ತು ಕೊಟ್ಟು ಚೆನ್ನಾಗಿ ಡೈರಿನ ಇದು ಮಾಡಿ ಬೆಳೆಸ್ತಾ ಇದ್ದಾರೆ ಸರ್. ಹೈನುಗಾರಿಕೆ, ಸಣ್ಣ ಹೂವು ತೋಟಗಾರಿಕೆ ಆ ಥರ ಬೆಳೀತಾ ಇದ್ದಾರೆ ಸರ್. ಜಮೀನಿನ ಬದು ನಿರ್ಮಾಣ ಕಮ್ಮಿ ಆಗಿದೆ ನಮ್ಮಲ್ಲಿ, ಮಾಡಿಲ್ಲ. ಬದುಗಳಿಗೆ ಮಣ್ಣಿನ ಸವಕಳಿ ಅಂತಾರೆ, ಮಣ್ಣಿನ ಸವಕಳಿ ನಮ್ಮಲ್ಲಿ. ನಮ್ಮೂರು ಬೆಟ್ಟದಲ್ಲಿ ಎಲ್ಲವೂ ಪ್ರತಿಯೊಂದು ಜಮೀನು ಬೆಟ್ಟದಲ್ಲೇ ಇದರಿಂದಾಗಿ ಮಣ್ಣಿನ ಸವಕಳಿ ಅತಿ ಹೆಚ್ಚು ನಡೀತಾ ಇದೆ. ವರ್ಷಕ್ಕೆ ಸುಮಾರು ಮಣ್ಣಿನ ಸವಕಳಿ ಹೋಗ್ತಾ ಇದೆ. ಅದು ಯಾರು ತಿಳಿದರೂ ಕೂಡ ಅವ್ರಿಗೆ ಮಾಡಲು ದುಡ್ಡಿನ ಅಭಾವ. ನಮ್ಮ ಸರ್ಕಾರದಿಂದ ಅದನ್ನ ಸ್ಕೀಮನ್ನು ನಮ್ಮ ಊರಿಗೆ ನೋಡಿ ಎಲ್ಲಿ ಜಾಸ್ತಿ ಇದಾಗುತ್ತೆ ಅದು ನೋಡೇ ಮಾಡಿಕೊಟ್ರೆ ನಮ್ಗೆ ಎಲ್ರಿಗೂ ತುಂಬ ಅನುಕೂಲ ಸರ್. ಊರ ಜನಕ್ಕೆ ಮಣ್ಣಿನ ಸವಕಳಿ ಉಳಿದ್ರೆ ಎಷ್ಟೋ ಗೊಬ್ಬರ ಆಗಲಿ ರಾಸಾಯನಿಕ ಇದನ್ನೇ ಆಗಲಿ ಹಾಕೋದು ಕಮ್ಮಿ ಆಗುತ್ತೆ, ಇಳುವರಿ ಚೆನ್ನಾಗಿ ಬೆಳೆಯುತ್ತೆ. ಈ 2 ಇಂಚ್ ಮಣ್ಣು 1 ಇಂಚ್ ಮಣ್ಣನ್ನು ಇಡೀ ಊಟ ಬರೋ ನೀರು ಕೊರ್ಕ ಬಂದಾಗ ಮಣ್ಣಿನ ಸವಕಳಿ ಜಾಸ್ತಿ ಆಗ್ತಾ ಇದೆ ನಮ್ಮೂರಲ್ಲಿ. ಮಣ್ಣಿನ ಸವಕಳಿ ಜಾಸ್ತಿ ಆಗ್ತಾಯಿದೆ. ಬದು ನಿರ್ಮಾಣ ತುಂಬನೇ ಅವಶ್ಯಕತೆವಾಗಿದೆ ಸರ್ ಎಲ್ರಿಗೂ. ಆದರೆ ಸರ್ ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದರೆ? ಪ್ರಸ್ತುತವಾಗಿ ಸರ್ ಕಾಡಾನೆ ಫಾರೆಸ್ಟ್ ಅವರು ಪಾಪ ಅವ್ರೂ ಇದು ಮಾಡ್ತಾ ಇದ್ದಾರೆ. ಆದ್ರೂ ಸಿಬ್ಬಂದಿಗಳು ಕಮ್ಮಿ ನಮ್ಮ ತಾಲೂಕಲ್ಲಿ. ಅವ್ರಿಗೆ ಅತಿ ಹೆಚ್ಚು ಸಿಬ್ಬಂದಿಗಳು ಹಾಕ್ಸೋ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ. ಕಾಡಾನೆಗಳಿಗೆ ಸುತ್ತಲೂ ರೈಲು ಗಂಬಿ ಹಾಕ್ಸ್ಬೇಕು. ಚಿಕ್ಕತೊಂಬೆಟ್ಟಿಂದ ಬರ್ತವೆ ಸರ್ ಕಾಡಾನೆ, ಅಲ್ಲೆಲ್ಲ ರೈಲು ಗಂಬಿ ಹಾಕ್ಸಿ ಕಾಡಾನೆ ಅವಳಿನ ತಪ್ಪಿಸಿದ್ರೆ ನಮ್ಮ ಕಾಡಾನೆಗಳು ಅವಳಿ ತಪ್ಪುತ್ತೆ. ಆಮೇಲೆ ಸರ್ ನಮ್ಮಲ್ಲಿ ಈಗ ಕಾಡಾನೆ, ಹಂದಿ, ಹುಲಿ ಇವೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿವೆ ಸರ್. ಈಗ ಹುಲಿನೂ ಜಾಸ್ತಿ ಆಗ್ಬಿಟ್ಟಿದೆ, ಹೋಗಾಡೋಕ್ಕಾಗಲ್ಲ. ಹುಲಿ ದನ ಏನಾರು ಜಮೀನಲ್ಲಿ ಬ್ರೂಟ್ ಬಂದಾಗ ನಮ್ಮೂರಲ್ಲಿ 2-3 ಹಿಡ್ದಾಕ್ಬಿಟ್ಟೈತೆ. ಅದು ಸ್ಪಂದನೆ ಬೇಗ ಕೊಡಲ್ಲ, ಒಂದು ಜಾಸ್ತಿ ಆಗಿದೆ. ಕಾಡು ಪ್ರಾಣಿಗಳ ಹಾವಳಿ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಸರ್ ಇವಾಗ. ಅದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಏನಾದರೂ ಒಂದು ಕ್ರಮ ವಹಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಅರಣ್ಯ ಇಲಾಖೆಯವರು ಕ್ರಮ ವಹಿಸ್ಕೋಬೇಕು, ಸರ್ಕಾರನೂ ಕ್ರಮ ವಹಿಸ್ಕೋಬೇಕು ಸರ್. ಇದರಲ್ಲಿ ಅರಣ್ಯ ಇಲಾಖೆಗೆ 3 ಜನ ಸಿಬ್ಬಂದಿ 4 ಜನ ಸಿಬ್ಬಂದಿ ಕೊಟ್ಬಿಟ್ಟು ನೀವು ಮಾಡಿಯಪ್ಪ ಅಂದ್ರೆ ಅದೆಲ್ಲ ಸರ್ ಅದು ಸಾಧ್ಯ. ಅವ್ರಿಗಾಗಿ ಹೆಚ್ಚಿನ ಸಿಬ್ಬಂದಿಗಳು ಕೊಡಬೇಕು, ಶ್ರಮ ವಹಿಸೋಂಥ ಒಂದು ಪರಿಸ್ಥಿತಿ ಸರ್ಕಾರ ಮಾಡಬೇಕು. ಸರ್ಕಾರ ಯಾವುದಕ್ಕೂ ಮಾಡದಂತೆ ಅವ್ರ ಮೇಲೆ ದೂರ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಪ್ರತಿಯೊಬ್ಬರಿಗೂ ನಮ್ಮ ಸಮಸ್ಯೆ ಇದೆ ಅಂತ ಅವ್ರ ಮೇಲೆ ಜಗಳ ಆಡೋದಕ್ಕಿಂತ ಆ ಮೂಲ ಸಮಸ್ಯೆ ಏನು ಅಂದರೆ ಅವ್ರಿಗೆ ಸಿಬ್ಬಂದಿ ವರ್ಗ ಕಮ್ಮಿ.
ಎಲ್ಲಿ ಈಗ ದೊಡ್ಡ ಇದು ಎಷ್ಟು ಅಂತ ಮಾಡ್ತಾರೆ. ಹೌದು. ಅದಕ್ಕಾಗಿ ನಮ್ಗೆ ಸಿಬ್ಬಂದಿಗಳು ಜಾಸ್ತಿ ಮಾಡಿಕೊಡಿ, ಹ್ಮ್ ಅರಣ್ಯ ಇದಕ್ಕೆ ಸಿಬ್ಬಂದಿಗಳು ಜಾಸ್ತಿ ಮಾಡಿ, ರೈಲು ಗಂಬಿ ಮಾಡಿಸಿ, ಸುತ್ತ ಒಂದು ಆನೆ ಬರೋದು ಒಂದು ಚರಂಡಿ ಮಾಡ್ತಾರೆ, ಒಂದು 12 ಅಡಿ ಅಷ್ಟಕ್ಕೆ 6 ಅಡಿಯಿಂದ ಬೆಟ್ಟದ ಬುಡದಲ್ಲಿ ದೊಡ್ಡ ಚರಂಡಿ ಚರಂಡಿ ವ್ಯವಸ್ಥೆಗಳು ದೊಡ್ಡ ಮಾಡಿಸ್ಬೇಕು. ಪ್ರಾಣಿಗಳಾಗಿರ್ಬೋದು ಅಥವಾ ಯಾವುದೇ ಕಾಡು ಪ್ರಾಣಿಗಳಾಗಿರ್ಬೋದು ಅದನ್ನ ದಾಟೋಕೆ ಮಾಡಿಸಿ ಸರ್. ನಮ್ಮ ಅದರಿಂದ ಮಾಡಿದ್ರೆ ನಮಗೆ ಎಷ್ಟೋ 90 ಭಾಗ ಅವಳಿಗೆ ಕಮ್ಮಿ ಆಗ್ತವೆ. ಈಗ ಯಾವುದೇ ಈಗ ಬಂದಾಗ ಅವು ಬೆಟ್ಟದಲ್ಲಿ ತಂಗತ್ತವೆ. ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಬೆಟ್ಟದಲ್ಲಿ ತಂಗತ್ತವೆ. ಅದಕ್ಕೆ ತಂಗೋ ವ್ಯವಸ್ಥೆ ಇಲ್ಲ ಅಂದರೆ ಅವು ಬರೋದೇ ಕಮ್ಮಿ ಆಗ್ತವೆ ಸರ್. ಹೌದು. ಹಾಗಾದರೆ ಸರ್, ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆ ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳೋದಾದರೆ? ಗ್ರಾಮ ಅಭಿವೃದ್ಧಿ ಸರ್, ಇವಾಗ ಸರ್ ನಮ್ಮ ಇತ್ತೀಚೆಗೆ ಪ್ರತಿಯೊಬ್ಬರೂ ರೈತ ಅಂತ ಅಂದಾಗ ಪ್ರತಿಯೊಬ್ಬರು ಈಗ ಒಂಥರ ಜೀವನನೇ ಏನೇ ರೈತರ ಜೀವನ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಇದು ಮಾಡೋಕ್ಕೆ ರೈತರ ಜೀವನ ಏನಕ್ಕೆ, ರೈತರಿಗೆ ಹೆಣ್ಮಕ್ಳು ಕೊಡಲ್ಲ. ಈ ಅಭಿವೃದ್ಧಿ ಒಂದು ರೈತ ಒಬ್ಬ ಅಭಿವೃದ್ಧಿ ಆದರೆ ಪ್ರತಿಯೊಬ್ಬರು ಅಭಿವೃದ್ಧಿ ಆದಂಗೆ, ಸರ್ಕಾರನೂ ಅಭಿವೃದ್ಧಿ ಆದಂಗೆ, ಎಲ್ಲ ದೇಶನೂ ಅಭಿವೃದ್ಧಿ ಆದಂಗೆ. ಅದೊಂದು ನಮ್ಗೆ ಇದು ಸರ್, ಅದೊಂದೇ ಭಾರಿ ಮನನೊಂದ ಮಾತು ಅಂದ್ಕೊಳ್ಳಿ ಸರ್. ಇದು ಸರ್ ಗ್ರಾಮಾಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಹಳ ಇದೆ. ನನಗೆ ತುಂಬಾ ಇದೆ ಗ್ರಾಮಾಭಿವೃದ್ಧಿ ಮಾಡಬೇಕು. ಜೀವನದಲ್ಲಿ ಹುಟ್ಟಿದ ಮೇಲೆ ಏನಾರು ಒಂದು ಗುರಿ ಸಾಧನೆ ಒಂದು ಮಾಡಬೇಕು ಅಂತ. ಪ್ರತಿಯೊಬ್ಬರಿಗೆ ನೀರಾವರಿ ವ್ಯವಸ್ಥೆ ಇರಲೇಬೇಕು ಸರ್. ಪ್ರತಿಯೊಬ್ಬರಿಗೆ ನೀರಾವರಿ ವ್ಯವಸ್ಥೆ ಇದ್ದು ಪ್ರತಿಯೊಬ್ಬರೂ ತಮ್ಮದೇ ಆದ ಒಂದು ಆರ್ಥಿಕ ಭದ್ರತೆ ಇಟ್ಟಿರ್ಬೇಕು. ಯಾರಿಗೆ ಆಗಲಿ ಇದಾಗಿರ್ಬಾರ್ದು, ತೊಂದರೆನೇ ಇರಬಾರ್ದು. ನೀರಾವರಿ ವ್ಯವಸ್ಥೆ ಇದ್ದು ಅವರು ಪ್ರತಿಯೊಬ್ಬರು ಒಂದು ಹಸು ಒಂದು ಸಾಕೊಂಡು ಅವ್ರ ಜೀವನನ ನೋಡ್ಕೊಂಡು ಹೋಗೋಂಥ ವ್ಯವಸ್ಥೆ ಆಗಲಿ, ತರಕಾರಿ ಇವು ಬೆಳೆಯೋಂಥ ವ್ಯವಸ್ಥೆ ಆಗಲಿ ಪ್ರತಿಯೊಬ್ಬರು ಇದ್ದರೆ ಗ್ರಾಮ ಅಭಿವೃದ್ಧಿ ಆಗುತ್ತೆ. ಪ್ರತಿಯೊಬ್ಬರು ಒಂದೊಂದು ಮರ ಬೆಳೆಸಬೇಕು. ಪ್ರತಿಯೊಬ್ಬರೂ ಒಂದು ಮರದ ಒಂದು ಸುತ್ತಲೂ ತಾವು ತೇಗ ಬೆಳೆ ಬಾಳುವಂಥ ಮರಗಳು ಬೆಳೆಸ್ಕೋಬೇಕು. ಬೆಳೆಸ್ಕೊಂಡು ಅದರಿಂದ ಅಭಿವೃದ್ಧಿ ಆಗ್ತಾರೆ. ಯಾಕಂದರೆ ಅದು ಎಷ್ಟೋ ವರ್ಷ ಆದಮೇಲೆ ಅದು ಒಂದೇ ಸತಿ ಬರೋಂಥ ದುಡ್ಡು ಬೆಳಿಬೇಕು. ದೀರ್ಘವಾದ ಬೆಳೆನೂ ಬೆಳಿಬೇಕು, ತರಕಾರಿನೂ ಬೆಳಿಬೇಕು. ಒಟ್ಟು ನೀರಾವರಿ ವ್ಯವಸ್ಥೆ ಮುಖ್ಯವಾಗಿ ನಮ್ಮ ಪ್ರತಿಯೊಬ್ಬರ ಜಮೀನಲ್ಲೂ ಬೋರಿನ ವ್ಯವಸ್ಥೆ ಮಾಡಬೇಕು. ಅದು 60 ಭಾಗ ಮಾಡಿದ್ದಾರೆ ಸರ್. ಇನ್ನೊಂದು 40 ಭಾಗ ಅವರು ಆಗಬೇಕು ಅಂತ ನಮ್ಮ ಆಸೆ. ಅದು ಬೆಳೀತಾರೆ. ಅಂದರೆ ತಮ್ಮ ತಮ್ಮ ಸ್ವಂತ ಜಮೀನುಗಳಲ್ಲಿ ಅವರು ಕೆಲಸವನ್ನ ಮಾಡಿಕೊಂಡು ತಮ್ಮ ಕಾಲಗಳ ಮೇಲೆ ತಾವು ನಿಂತ್ಕೊಂಡು ಸ್ವಂತವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ತಮ್ಮ ಅಭಿಪ್ರಾಯ. ಅಭಿವೃದ್ಧಿ ಅಂದರೆ ಚೆನ್ನಾಗಿ ಅಭಿವೃದ್ಧಿ ಆಗ್ತಿದೆ. ನೆಕ್ಸ್ಟ್ ಇನ್ನೂ ಅಭಿವೃದ್ಧಿ ಆದರೆ ಸರ್, ಈಗ ಜಮೀನಿಗೆ ನೀವೇ ತಗೊಳ್ಳಿ ಸರ್, ಮೈಸೂರಿಂದಾಗಲಿ ಬೆಂಗಳೂರಾಗಲಿ ಎಲ್ಲ ಸೈಟು ಅಂದ್ಕೊಂಡು ಎಷ್ಟೋ ಜನ ಬಂದ್ಬಿಟ್ರು. ನಾನು ಕಂಡು ಮೈಸೂರೇ ಬೇರೆ, ಈಗಲೂ ಮೈಸೂರೇ ಬೇರೆ. ಶ್ರೀರಾಮ್ಪುರ ಬಿಟ್ಟು ಈ ಜೈಪುರಕ್ಕೆ ಬಂದಿದ್ದೀವಿ. ಮೈಸೂರು ಅಲ್ಲಿರೋ ಸುತ್ತಳತೆ ಎಲ್ಲ ಜಮೀನವ್ರೆಲ್ಲ ಏನು ಮಾಡಿದ್ರು, ಸೈಟ್ ಮಾಡಿದ್ರು. ಜಮೀನು ಬೆಳೆಯೋದು ಎಲ್ಲ ಬೆಳೀತಾರೆ. ಇನ್ನು ಉಳಿಕೆ ಜಮೀನು ಇನ್ನೆಷ್ಟು ಒಂದು 10 ವರ್ಷ ಕಳೆದ್ರೆ ಇನ್ಯಾವ ಮಟ್ಟಕ್ಕೆ ಬಂದು ಬರೀ ಮೈಸೂರೇ ಮಟ್ಟಕ್ಕೆ ಬೆಳೀತು ಅಂದಮೇಲೆ ಹೊರಗೆ ಆಲ್ ಓವರ್ ಇಂಡಿಯಾದಲ್ಲಿ ಇನ್ನೆಷ್ಟು ಮಟ್ಟಕ್ಕೆ ಬೆಳೆದಿರ್ಬೋದು. ಪ್ರತಿ ರೈತರಿಗೆ ಒಂದು ತಮ್ಮ ಜಮೀನ ತಾವು ಉಳಿಸ್ಕೋಬೇಕು. ಯಾವುದೇ ಕಷ್ಟ ಆಗ್ಬಿಟ್ಟು ಬೇರೆಯವ್ರಿಗೆ ಕೊಡೋಕ್ಕಂತೂ ದಯಮಾಡಿ ಹೋಗಬೇಡಿ. ಯಾಕಂದರೆ ನೆಕ್ಸ್ಟ್ ಫ್ಯೂಚರ್ಗೆ ನಮ್ಮ ಮಕ್ಕಳು ಫ್ಯೂಚರ್ಗೆ ಜಮೀನು ಇಟ್ಟವನೇ ದೊಡ್ಡ ಸಾಹುಕಾರ ಅಂತಾರೆ. ಇವಾಗ ಕಷ್ಟ ಇದೆ ನಿಜ. ಇವತ್ತು ನಾನು ನೋಡ್ತಾ ಇರ್ತೀನಿ ಪರಿಸ್ಥಿತಿ ಇರುತ್ತೆ. ಆದರೂ ನಾವು ಆ ಪರಿಸ್ಥಿತಿ ಎದುರಿಸಿ ನಿಂತ್ಕೊಂಡು ಉಳಿಸೋಂಥ ಒಂದು ಸಹನೆನ ಇರಬೇಕು. ಪ್ರತಿಯೊಬ್ಬರು ಜಮೀನು ಇದ್ದವನೇ ಸಾಹುಕಾರ ಅಂತ ಬಂದೇ ಬರುತ್ತೆ. ಅಲ್ಲಿಗಂಟು ಕಾಯ್ಬೇಕು ಸರ್. ಅದೊಂದು ಮಾತ್ರ ಇದು. ಯಾಕಂದರೆ ಎಲ್ಲರೂ ಈಗ ಸುಮಾರು ಜನ ಜಮೀನು ಆಗಲಿ ಅನ್ಕೊಂಡ ಮಟ್ಟಿಗೆ ಸುಮಾರು ಜನ ಕೊಟ್ಬಿಟ್ಟಿರ್ತಾರೆ. ಒಂದು ಉಳಿಸ್ಕೊಳ್ಳೋ ಒಂದು ವ್ಯವಸ್ಥೆನೇ ಒಂದೊಂದು ಮಕ್ಕಳು. ಯಾಕಂದರೆ ಇವತ್ತು ನಾವು ಕೊಟ್ಬಿಟ್ರೆ ನಾಳೆ ದಿನ ಮುಂದೆ ಪೀಳಿಗೆಗಳಿಗೆ ಅದು ಇಲ್ದಂಗೆ ಆಗುತ್ತೆ. ಅಂದರೆ ತಮ್ಮ ತಮ್ಮ ಜಮೀನುಗಳನ್ನು ರೈತಾಪಿ ವರ್ಗದವರು ಮಾರೋದಿಕ್ಕೆ ಹೋಗಬಾರ್ದು. ಆ ಒಂದು ಜಮೀನಿನಿಂದಲೇ ಕೆಲಸಗಳನ್ನು ಮಾಡಿಕೊಂಡು ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದು ತಮ್ಮ ಅಭಿಪ್ರಾಯ. ಹೌದು ಸರ್. ಸರ್, ತಮ್ಮ ಗ್ರಾಮದಲ್ಲಿ ಇನ್ನೂ ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಜರುಗಬೇಕು ಅಂತ ತಾವು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಗ್ರಾಮದಲ್ಲಿ ಸರ್ ಈಗ ಪ್ರತಿಯೊಬ್ಬರಿಗೂ ವ್ಯವಸಾಯ ಬಿಟ್ಟು ಉಪಕಸುಬು ಥರ ಇರಲೇಬೇಕು ಸರ್. ಉಪಕಸುಬನ್ನ ಸರ್ಕಾರ ಯಾವುದಾದ್ರೂ ರೀತಿಯಲ್ಲಿ ಮಾಡಿಕೊಟ್ರೆ ಅದರಿಂದ ನಮ್ಮ ಹಳ್ಳಿಯೂ ಕೂಡ ಉದ್ಧಾರ ಆಗುತ್ತೆ.
ಉದ್ಧಾರ ಆಗುತ್ತೆ. ಪ್ರತಿ ಉಪಕಸುಬಿನ ಸ್ವಲ್ಪ ಮಾನ್ಯತೆಯನ್ನ ಕೊಡಬೇಕು. ಮೇಯ್ನಾಗಿ ಉಪಕಸುಬು ಮತ್ತು ಅವ್ರ ಬೆಳೆಯೋ ಬೆಳೆ ಇವಕ್ಕೆಲ್ಲ ಒಂದು ಬೆಳೆನ ಕಟ್ಟಬೇಕು. ನಾವು ಬೆಳೆದಾಗ ರೈಟ್ ಇರಲ್ಲ, ಅದರಿಂದಾಗಿ ಬೆಳೆಗೆ ಬೆಂಬಲ ಬೆಲೆ ಖಂಡಿತ ರೈತರಿಗೆ ನೀಡಿದರೆ ಚೂರು ಚಂದ. ಅದರಿಂದಾಗಿ ಆಯಿತು ಸರ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ ಸರ್? ಅಂದರೆ ಓವರಾಲ್ ಆಗಿ ಹೇಳೋದಾದರೆ ನಮಗೆ ಅಷ್ಟೇ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಶ್ರಮ ಬಿದ್ದೇ ಇರ್ತಾರೆ. ಯಾರು ಶ್ರಮ ಇಲ್ಲದಂತೆ ಇದೇ ಇರಲ್ಲ. ಕೆಲಸದ ಹೆವಿ ಒತ್ತಡ ಇತ್ತೀಚೆಗೆ ಮಾನಸಿಕವಾಗಿ ಹೆವಿ ಜಾಸ್ತಿ ಆಗ್ತಾ ಇದೆ. ನನ್ನಾದರೂ ಅಷ್ಟೇ, ಬೇರೆಯವರಾದರೂ ಅಷ್ಟೇ. ನಾನು ಬೆಳೆದ ದಾರಿ ನಾನು ನೋಡ್ತಾ ಇದ್ದರೆ ನಾವು ಚಿಕ್ಕವರಾದಾಗ ಇರೋ ನೆಮ್ಮದಿ ಇವಾಗ ಇರಲ್ಲ. ಈಗ ನಾವು ಯಾವುದೇ ಒಂದು ಆರ್ಥಿಕತೆ ದುಡ್ಡು ಕಾಸಿಂದ ಹಿಡಿರ್ಬೋದು, ಇಲ್ಲ ಬೇರೆ ಸಮಸ್ಯೆನೇ ಆಗಿರ್ಬೋದು, ಅತಿ ಹೆಚ್ಚು ನೊಂದಾಗ ಮನಸ್ಸಿನ ಪರಿಸ್ಥಿತಿನೇ ಬೇರೆ ಆಗ್ತಾ ಇರುತ್ತೆ. ಈಗ ಒಂದ್ಸಲ ಬೆಳೆ ಹಾಕಿದಾಗ ಬೆಳೆ ಕೈ ಕೊಟ್ಟಾಗ ಬೇರೆ ಪರಿಸ್ಥಿತಿ. ಈ ಪ್ರತಿ ಒಬ್ಬ ಇಡೀ ಸರ್ವ ಜನಾಂಗಕ್ಕೆ ಹೇಳ್ಬೋದಾದ್ರೆ ನಾವು ಫಸ್ಟು ಧ್ಯಾನ ಮಾಡ್ಬೋದು. ಯೋಗನ ಅಭ್ಯಾಸ ಮಾಡ್ಕೋಬೇಕು. ಅರ್ಧ ಗಂಟೆ ಒಂದು ಯೋಗನ ಇಲ್ಲ ಧ್ಯಾನನೋ ಪ್ರತಿ ಮಕ್ಕಳಿಗೂ ಕೂಡ ನಾವು ಹೇಳ್ತಾ ಬರಬೇಕು ಸರ್. ಮಕ್ಕಳಿಗಾಗಲಿ ಇದಾಗಲಿ ಏನೇ ಆದರೂ ಈ ಓದೋ ಎಜುಕೇಷನ್ ಇಂಥ ಇಂಪಾರ್ಟೆಂಟು. ನಮ್ಮ ನಡವಳಿಕೆ, ನಮ್ಮ ವರ್ತನೆ ಅದನ್ನು ನಾವು ಕಲಿಸ್ಕೊಡ್ತಾ ಬರಬೇಕು. ಎಜುಕೇಷನ್ ಎಲ್ಲ ಕಲಿಯುತ್ತೆ ಅನ್ನೋದೆಲ್ಲ ಆಗಲ್ಲ ಸರ್. ಅದು ನೋಡಿದ್ದೀನಿ. ಎಜುಕೇಷನಿಂದನೇ ಏನು ಎಲ್ಲ ಅನ್ನೋದು ಸುಳ್ಳು. ನಾವು ಮಕ್ಕಳಿಗೆ ಅತಿ ಹೆಚ್ಚು ಜನ ನಾನು ನೋಡೋ ಪ್ರಕಾರ ಅತಿ ಹೆಚ್ಚು ಎಜುಕೇಷನ್ ಮಾಡಿರೋರೆಲ್ಲ ಅವ್ರ ತಂದೆ ತಾಯಿನೇ ನೋಡ್ಕೊಂಡಿಲ್ಲ ನನ್ನ ಪ್ರಕಾರ. ನಾನು ಎಷ್ಟೋ ಜನ ನೋಡಿದ್ದೀನಿ. ತಂದೆ ತಾಯಿ ಆಗಲಿ ಅವು ಎಲ್ಲ ಇಟ್ಟು ದುಡ್ಡು ಕೊಟ್ಟು ಮಾಡೋಂಥ ಜನಗಳೇ ಜಾಸ್ತಿ. ಚೆನ್ನಾಗಿ ಓದಿಸಿ ಚೆನ್ನಾಗಿ ಬೆಳೆಸಿ ಮಾಡಿ ಮುಟ್ಟಿ ಅವ್ರಿಗಾಗಿ ತೋರ್ಸಲ್ಲ. ಅವ್ರು ತಮ್ಮ ಜೀವನನೇ ಪೂರ್ತಿ ತೇದಿರ್ತಾರೆ, ಅವ್ರಿಗಾಗಿ ಬದುಕಿರ್ತಾರೆ. ಅದೆಲ್ಲ ನಮಗೆ ಯಾವ ಥರ ಬರಬೇಕು ಅಂದರೆ ಒಂದು ಧ್ಯಾನ ಅಳವಡಿಸ್ಕೊಂಡು ಯೋಗ ಅಳವಡಿಸ್ಕೊಂಡು ಹೋದಾಗ ಅದು ಆಟೋಮೆಟಿಕ್ ಆಗಿ ಯಾರು ಹೇಳದೆ ಬೇಡ, ನಮ್ಮ ಮನಸ್ಸಲ್ಲೇ ನಮಗೆ ಬರುತ್ತೆ. ಮಕ್ಕಳಿಗೆ ಹಿಂಗೆ ಹೇಳ್ಕೊಡ್ಬೇಕು ಅಂತ ಏನು ಹೇಳಲೇಬೇಕಾಗಿಲ್ಲ. ನಾವು ಕೂಡ ಹಿಂಗೆ ಇರಬೇಕು ಅಂತ ಏನು ಹೇಳಬೇಕಾಗಿಲ್ಲ. ನಮ್ಮಲ್ಲೂ ಕರುಣೆ ಅವೆಲ್ಲ ಸಹಜವಾಗಿ ತುಂಬುತ್ತೆ. ಮೇನ್ ಆಗಿ ನಾವು ಅದನ್ನ ಪ್ರತಿಯೊಬ್ಬರೂ ಕಲಿಸಂತ ಒಂದು ವ್ಯವಸ್ಥೆನ ಮಾಡಬೇಕು. ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡವ್ರ ತನಕನೂ ಪ್ರತಿಯೊಬ್ಬರು ಸಹ ಧ್ಯಾನ, ಯೋಗ ಇಂತಹ ಒಂದು ಅಂಶಗಳನ್ನ ಕಲ್ತ್ಕೋಬೇಕು ಅನ್ನೋದು. ಹೌದು ಸರ್. ಯಾಕಂದ್ರೆ ನಮ್ಮನ್ನ ನಾವು ಪರಿಶುದ್ಧವಾಗಿ ಅಂದ್ರೆ ನಮ್ಮ ನಾವು ರಕ್ಷಣೆ ಇದ್ದಾಗ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಉದಾಹರಣೆ ನನ್ನೇ ತಗೋತೀವಿ. ನಾನು 1-2 ತಿಂಗಳು ಬರೀ ಯೋಚನೆ ಮಾಡ್ತಾನೆ ಇದ್ದೆ. ಫುಲ್ಲು ವೀಕ್ ಆದೆ, ಕೂದಲೆಲ್ಲ ಉದುರ್ತು, ಸಣ್ಣ ಆದೆ ಇರೋ ನನ್ನ. ಯಾಕಂದ್ರೆ ನಾನು ನನ್ನನ್ನೇ ಅಬ್ಸರ್ವ್ ಮಾಡ್ಕೊತೀನಿ. ಅವೆಲ್ಲ ಮಾಡಿದೆ. ಆಮೇಲೆ ಇಂಟೆನ್ಷನ್ ನಿದ್ರೆ ಇಲ್ಲ, ರಾತ್ರಿ 12 ಗಂಟೆ ನಿದ್ರೆ ಇಲ್ಲ, ಬೆಳಗ್ಗೆ 3 ಗಂಟೆಗೆ ಎಚ್ಚರ ಆಗೋದು. ಇವೆಲ್ಲ ಇದೇನಕ್ಕೆ ಆಯ್ತು ಅಂದ್ರೆ ನನ್ನ ಇಂಟೆನ್ಷನ್ನು. ನಾವು ಹಿಂಗೆ ಏನಾಗೋದು, ಈ ಎತ್ತದ್ದು ಹಿಂಗೆ ಆಯ್ತದಲ್ಲ, ಏನು ಮಾಡ್ಬೇಕು, ಅದು ಏನೂ ಆಗಲ್ಲ. ಆಗೋದಂತೂ ಆಯ್ತಾನೆ ಇರುತ್ತೆ. ನಾವು ಯೋಚನೆ ಮಾಡ್ತಾನೇ ಇರ್ತೀವಿ. ಅದು ಏನಾರ ಆಗಲಿ. ಏನಪ್ಪ ಅಂದರೆ ಇದರಿಂದ ನಾ ಕಾಣೋದು. ಯಾಕಂದರೆ ನಮ್ಮ ಅಜ್ಜಿ ಕತೆ ಹೇಳೋರು ನನಗೆ ಸದಾ. ರಾಮಾಯಣ, ಮಹಾಭಾರತ ಇವೆಲ್ಲನೂ ಕತೆ ಹೇಳೋರು. ಅದು ಭಕ್ತಿ ಮಾರ್ಗ ಬಂದ್ಬಿಡ್ತು. ನಮ್ಮಿಲ್ಲಿ ನೀವು ಹೇಳಿದೆ ನಮ್ಮ ವರಸಿಂಗಪ್ಪನ ಸ್ಟೋರಿ. ಅಲ್ಲಿಗೆ ನಾನು ಮೊದಲು ಓದ್ತಾ ಇದ್ದೆ. ರಾತ್ರಿ ಆಗಲಿ ಇದಾಗಲಿ ಹೋಗಿ ಧ್ಯಾನ ಮಾಡಬೇಕು. ಹೆಂಗೆ ಅವ್ರು ಹೇಳ್ತಾರ ನಮ್ಗೆ ಹೆಂಗಿದ್ದು ಅನುಭವ ಅದು ನೋಡ್ಬೇಕು ಅಂತ ಅನುಭವ ಮಾಡೋಕೆ ಹತ್ತೋದು ಇಳಿಯೋದು ಮಾಡ್ತಾಯಿದೆ. ಅದು ಒಳ್ಳೆ ಸ್ಥಳ, ಏಕಾಗ್ರತೆಗೆ ಯಾವುದೇ ನಿಶಬ್ದವಾದ ಸ್ಥಳ ಅದು ನನ್ನ ನಿತ್ಯ ಕಾರ್ಯಕ್ರಮ ಥರ ಇತ್ತು. ಒಂದು ನಮ್ಮ ಮನ್ಸಿಗೆ ಬೇಜಾರಾದಾಗ, ನಮಗೆ ಏನಾದರೂ ಇದಾದಾಗ ಹೋಗಿದ್ದು ಕುಂತಿದ್ದು ಒಂದು ಅರ್ಧ ಗಂಟೆ ಟೈಮ್ ಬರೋದು ಒಂದು ನನ್ನ ಒಂದು ಅಭ್ಯಾಸ. ಯಾವಾಗಲೂ ಮಾಡ್ತಾ ಇದೆ. ನಮಗೇನು ಈಗ ನಮ್ಗೆ ಅದರಿಂದ ಏನಾಗ ಅನುಕೂಲ ಸಿಗುತ್ತೆ ಅಂದರೆ ಸಮಾಜದಲ್ಲಾಗಲಿ ನಮ್ಮ ಸುತ್ತಮುತ್ತದಾಗಲಿ ಏನು ತೊಂದರೆ ಆಗುತ್ತೆ ಅಂದರೆ ನಮ್ಮ ಮನಸ್ಸಿಗೆ ಸ್ವಲ್ಪನಾದ್ರು ಬೇಗ ತಟ್ಟುತ್ತೆ. ಈಗ ಇನ್ನೊಬ್ರಿಗೆ ನೋವು ಮಾಡಬೇಕು ಅಂತ ಅನ್ಸೋ ಮನಸ್ಥಿತಿ ಬರಲ್ಲ, ಇನ್ನೊಬ್ರು ಬೈಬೇಕು ಅನ್ನೋ ಮನಸ್ಥಿತಿ ಸಿಗಲ್ಲ. ನನಗೆ ಅನಿಸಿಕೆ ಪ್ರತಿಯೊಬ್ಬರು ಮಾನವ ಮನುಷ್ಯನಾಗಲಿ ನಡೆದಾಡುವ ದೇವರೇ. ಪ್ರತಿಯೊಬ್ಬನೂ ಒಬ್ಬ ಮೇಲೆ ಒಬ್ಬ ಕೀಳಿಲ್ಲ. ಅವನು ಸ್ವ ಇಚ್ಛೆಯಿಂದ ಏನು ಬೇಕಾದ್ರೂ ಮಾಡೋ ಅಂಥ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ಅವರು ತಮ್ಮ ಬುದ್ಧಿ ಯೋಚನೆ, ತಮ್ಮ ಶಕ್ತಿ ತಾವಿಂದ ಏನು ಬೆಳೀತಾರೆ
ಅದರಲ್ಲೂ ನಡ್ಕೊಯ್ತಾ ಅವ್ರು ಇದು ಯಾವುದು ಅತಿ ಹೆಚ್ಚು ಯೋಚನೆ ಮಾಡ್ತಾರೆ, ಅತಿ ಹೆಚ್ಚು ಇಷ್ಟಪಡ್ತಾರೆ, ಅದೇ ಅವರಲ್ಲೇ ಬೆಳ್ಕೊಂಡು ಅದೇ ಹೋಗುತ್ತೆ. ಅದು ಅವ್ರಿಗೆ ಅರಿವು ಬರಬೇಕು. ನಾನೇನೋ ಕುತ್ಕೊಂಡು ಸುಮ್ಮನೆ ಅಲ್ಟನೇ ಹೊಡಿತಾ ಇರ್ತೀನಿ ಅಂದರೆ ಅದೇ ಹೆಚ್ಚು ಜನ ಸೇರಿಸುತ್ತೆ, ಅಲ್ಟೆ ಹೊಡೆ ಅಂತ ಜನನೇ. ಇಲ್ಲ ನಾನೇನೋ ಕೆಲಸ ಮಾಡ್ತೀನಿ ಅಂತ ಹೋಗ್ತಾ ಇದ್ರೆ ಅದೇ ಹೆಚ್ಚು ಒಂದೊಂದು ಕೆಲಸಕ್ಕೆ ಹೋಗುತ್ತೆ. ಈಗ ನಾನೇನೇ ಅತಿ ಹೆಚ್ಚು ಪ್ರೀತಿಸ್ತೀನಿ ಅಂದರೆ ಅದರ ಬಗ್ಗೆನೇ ತೋರುತ್ತೆ. ಆ ಥರ ನಾವು ಏನು ಅತಿ ಹೆಚ್ಚು ಯೋಚನೆ ಮಾಡಿ ಅತಿ ಹೆಚ್ಚು ನಾವು ಚಟುವಟಿಕೆ ತಗೋತೀವಿ, ಅದೇ ನಮ್ಮ ಜೀವನ ಅದ ಒಂದು ದಾರಿ ತೋರಿಸುತ್ತೆ, ಅದು ಅಷ್ಟೇ. ಅದರಿಂದಾಗಿ ಅದು ತಗೋಬೇಕೋ ಬೇಡವೋ, ಅದು ಯಾವ ಥರ ಏನು, ಅದು ಬೇರೆಯವ್ರು ಯಾರು ಈಗ ಇವೆಲ್ಲ ಹೇಳ್ತಾ ಇದ್ದೀನಿ. ನಡೆದ ಜೀವನನೇ ನಾವು ಹೇಳಿದ್ರೆ ಅದೇ ಸಾಕು. ಆ ಥರ ಪ್ರತಿಯೊಬ್ಬರು ವ್ಯಕ್ತಿ ಕೂಡ ಧ್ಯಾನ ಮಾಡಬೇಕು. ಪ್ರತಿಯೊಬ್ಬರೂ ತಮ್ಮ ಮಕ್ಕಳು ಕೂಡ ತಿಳಿಸಿ ಅದನ್ನು ಹೇಳ್ಕೊಡ್ಬೇಕು ಸರ್, ನನ್ನ ಕಳಕಳಿ ಅದು. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಧನ್ಯವಾದ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿಯ ಹುನುಗನಹಳ್ಳಿ ಗ್ರಾಮದ ಶ್ರೀಯುತ ಚೇತನ್ ಎಚ್.ಎಸ್. ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ನಮ್ಮೂರು 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 ನಮ್ಮೂರು